ಸ್ನೇಹಿತರೆ ನಮಸ್ಕಾರ. ನೋಡಿ ಸ್ನೇಹಿತರೆ, ಕೇಂದ್ರ ಸರ್ಕಾರದಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ನಾನು ಮೊದಲಿಗೆ ತಿಳಿಸ್ಕೊಡ್ತಾ ಇದ್ದೇನೆ. ಆಯ್ಕೆಯಾದಂತ ವಿದ್ಯಾರ್ಥಿಗಳಿಗೆ 60,000 ತನಕ ಸ್ಯಾಲರಿ ಇರತ್ತೆ. ಇದು ಪ್ರತಿ ತಿಂಗಳು ಸ್ಯಾಲರಿ ಆಗಿರತ್ತೆ. ಯಾವುದೇ ರೀತಿಯಾಗಿ ಗೊಳಪುರ ಅಂತ ತಿಳಿಸ್ಕೊಡ್ತಾ ಇಲ್ಲ. ಆಫೀಸಿಯಲ್ ಆಗಿರುವಂತ ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ಇದು ಯಾವುದೇ ರೀತಿಯಾಗಿ ಪ್ರೈವೇಟ್ ಜಾಬ್ ಅಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರತ್ತೆ. ಈ ಒಂದು ನೋಟಿಸ್ ರಿಲೀಸ್ ಮಾಡಿದಂತ ದಿನಾಂಕ ಇವತ್ತು ರಿಲೀಸ್ ಮಾಡಿದ್ದಾರೆ. ಅಂದ್ರೆ 8/8/2025. ಈ ಒಂದು 8/8/2025 ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಇಲ್ಲಿ ನೀವು ಅರ್ಜಿ ಸಲ್ಲಿಸಬೇಕು. ಮಹಿಳೆಯರಾಗಬಹುದು, ಪುರುಷರಾಗಬಹುದು, ಇಬ್ರು ಅರ್ಜಿ ಸಲ್ಲಿಸಿ. ಮತ್ತು ವಯೋಮಿತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ತುಂಬಾ ಜನ ಕೇಳ್ತಾ ಇರ್ತಾರ. ಸರ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಸ್ವಲ್ಪ ವಯೋಮಿತಿ ಬಗ್ಗೆ ತಿಳಿಸ್ಕೊಟ್ರೆ ನಮಗೆ ಅನುಕೂಲ ಆಗತ್ತೆ ಅಂತ ಹೇಳಿ. ನೋಡಿ, ಇಲ್ಲಿ ಗರಿಷ್ಠವಾಗಿ ನಿಮಗೆ 44 ವರ್ಷ ತನಕ ಕೊಟ್ಟಿದ್ದಾರೆ. ಎಲ್ಲರೂ 44 ವರ್ಷಕ್ಕಿಂತ ಜಾಸ್ತಿನೇ ಇದೆಯಾ ಅಥವಾ ಕಡಿಮೆ ಇದೆಯಾ? ಈಗ 44 ವರ್ಷ ತನಕ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಹಾಕೋರು ವಯೋಮಿತಿ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಇದ್ರ ಬಗ್ಗೆ ಮಾಹಿತಿ ಇರತ್ತೆ. ವಿಡಿಯೋ ಕೊನೆಸನಕ ನೋಡಿ. ಅರ್ಧ ನೋಡಿದ್ರೆ ಸ್ವಲ್ಪ ಮಾಹಿತಿ ಅರ್ಥ ಆಗಲ್ಲ. ಈಗಲೇ ತಿಳಿಸ್ಕೊಡ್ತಾ ಇದ್ದೇನೆ. ಅರ್ಧ ನೋಡಿದ್ರೆ ಸ್ವಲ್ಪ ಮಾಹಿತಿ ಅರ್ಥ ಆಗಲ್ಲ. ಕೊನೆಸನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಇವರು ತಿಳಿಸ್ಕೊಟ್ಟಿರಂತ ಮಾಹಿತಿ ಪ್ರಕಾರ ಇದು ನಮ್ಮೊಂದು ಭಾರತೀಯ AYCL ಲಿಮಿಟೆಡ್ ದಲ್ಲಿ ಅರ್ಜಿ ಕರೆದಿದ್ದಾರೆ. ಇದು ಕಂಪನಿ ಆಗಿರತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ನಲ್ಲಿ ಬರುವಂತ ಸಂಸ್ಥೆ. ಇಲ್ಲಿ ಅಪ್ಲಿಕೇಶನ್ ಹಾಕಬೇಕು. ಈಗ ನಿಮಗೆ ವಯೋಮಿತಿ ಬಗ್ಗೆ ತಿಳಿಸ್ಕೊಟ್ಟಿದ್ದೇವೆ. ಮತ್ತೆ ಇನ್ನೊಂದು ಪ್ರಮುಖವಾದ ರೂಲ್ಸ್ ಇದೆ. ಆ ಒಂದು ರೂಲ್ಸ್ ಕೂಡ ನೀವು ಪಾಲನೆ ಮಾಡ್ಬೇಕಾಗತ್ತೆ. ಮೊದಲಿಗೆ ಪೋಸ್ಟ್ ಬಗ್ಗೆ ಒಂದೊಂದು ತಿಳಿಸ್ಕೊಡ್ತಾ ಹೋಗ್ತೇನೆ. ನೋಡಿ, AYCL ಕಂಪನಿದಲ್ಲಿ ಅರ್ಜಿ ಕರೆದಿದ್ದಾರೆ. ಇಲ್ಲಿ ಹೆಚ್ಚುವರಿ ಅಧಿಕಾರ ಪೋಸ್ಟ್ ಇರತ್ತೆ. ಈ ಒಂದು ಹೆಚ್ಚುವರಿ ಅಧಿಕಾರ ಪೋಸ್ಟಿಗೆ ಅಪ್ಲಿಕೇಶನ್ ಹಾಕಿ. ಖಾಯಂ ಹುದ್ದೆಗಳು ಆಯ್ಕೆ ಆದ್ರೆ 60,000 ತನಕ ಸ್ಯಾಲರಿ ಕೊಡ್ತಾರೆ. ಮತ್ತೆ ಇದಕ್ಕೆ ವಿದ್ಯಾರ್ಹತೆ ಏನಾಗಿರ್ಬೇಕಂದ್ರೆ, ಮೊದಲಿಗೆ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯಗಳಿಂದ ಅಭ್ಯರ್ಥಿಗಳು CA ಅಥವಾ ICW ಮಾನ್ಯತೆ ಪಡೆದ ಯಾವುದೇ ಮಂಡಳಿಗಳಿಂದ ಪದವಿ ತೇರ್ಗಡೆ ಹೊಂದಿರಬೇಕು. ಅವ್ರು ಕೊಟ್ಟಿರುವಂತ ಮಾಹಿತಿ CA ಅಥವಾ ICW ವಿಶ್ವವಿದ್ಯಾಲಯಗಳಿಂದ ಮಾನ್ಯತೆ ಪಡೆದ ಮಂಡಳಿಗಳಿಂದ ಪದವಿ ಪಾಸ್ ಆಗಿರಬೇಕು. ಇದು ಕಡ್ಡಾಯ ಕೊಟ್ಟಿದ್ದಾರೆ. ಅದ ನಂತರ ವಯೋಮಿತಿ ಬಗ್ಗೆ ನಿಮಗೆ 44 ವರ್ಷ ತಿಳಿಸ್ಕೊಟ್ಟಿರುವಂತೆ ಆಗಿರ್ಬೇಕು. ನಾನು ಅರ್ಧ ಶುಲ್ಕದಲ್ಲಿ ಯಾವುದೇ ರೀತಿಯಾಗಿ ಅರ್ಧ ಶುಲ್ಕ ಇರುವುದಿಲ್ಲ. ನಿಮ್ಮ ಒಂದು ವರ್ಗಕ್ಕೆ ಯಾವುದೇ ರೀತಿಯಾಗಿ ಅರ್ಧ ಶುಲ್ಕ ಮೀಸಲಾತಿಗೆ ಸಂಬಂಧಪಟ್ಟಂತ ಕೊಟ್ಟೇ ಇಲ್ಲ. ಆಯ್ಕೆ ಪ್ರಕಾರದಲ್ಲಿ ಸಂದರ್ಶನ, ಲಿಖಿತ ಪರೀಕ್ಷೆ ಇದು ನಾರ್ಮಲ್ ನಿಮಗೆ ಕೇಳುವಂತ ಪ್ರಶ್ನೆ ಇರತ್ತೆ. ಅದು ಕೇಳಿರ್ತಾರೆ. ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳು 28ನೇ ತಾರೀಕು ಆಗಸ್ಟ್ 28 ಕೊನೆಯ ದಿನಾಂಕ ಆಗಿರತ್ತೆ. ಅಷ್ಟೊಳಗ ನೀವು ಅರ್ಜಿ ಸಲ್ಲಿಸಬೇಕು. ಮತ್ತು ಅರ್ಜಿ ಸಲ್ಲಿಸುವಂತ ಲಿಂಕ್ ಏನಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಈ ಒಂದು ಲಿಂಕ್ನಲ್ಲಿ ಹೋಗಿ ಡೈರೆಕ್ಟ್ ಆಗಿ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕಾಗತ್ತೆ. ಆನ್ಲೈನ್ ನಲ್ಲಿ ಎಲ್ಲ ಒಂದು ವಿದ್ಯಾರ್ಥಿಗಳು ಈ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, 28 ಆಗಸ್ಟ್ 2025 ಕೊನೆಯ ದಿನಾಂಕ ಆಗಿರತ್ತೆ. ಅಷ್ಟೊಳಗ ನೀವು ಅರ್ಜಿ ಸಲ್ಲಿಸಬೇಕಾಗತ್ತೆ. ಮತ್ತೆ ಅರ್ಜಿಗಳು 8ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಇನ್ನೊಂದು ಮಾಹಿತಿ ಏನಪ್ಪಾ ಅಂದ್ರೆ, ಟೋಟಲ್ 2 ಪೋಸ್ಟ್ ಇರತ್ತೆ. ಆಯ್ಕೆ ಆದ್ರೆ ಭಾರತದಲ್ಲಿ ಕೆಲಸ. ಇದು AYCL ಕಂಪನಿದಲ್ಲಿ ಅರ್ಜಿ ಕರೆದಿದ್ದಾರೆ. ಇದ್ರ ಬಗ್ಗೆ ನಿಮಗೆ ಎಲ್ಲ ಮಾಹಿತಿ ಹಚ್ಚಲು ಗೊತ್ತಾಯ್ತು. ಇನ್ನಲ್ಲಿ ಇನ್ನೊಂದು ಪ್ರಮುಖವಾದ ರೂಲ್ಸ್ ನೋಡಿ ಏನ್ ತಿಳಿಸ್ಕೊಟ್ಟಿದ್ದಾರೆ ಅಂದ್ರೆ, ಅನುಭವ ಹೊಂದಿದಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದೆಷ್ಟಪ್ಪ ಅಂದ್ರೆ 8 ವರ್ಷ ಕ್ವಾಲಿಫಿಕೇಶನ್ ಗೆ ಸಂಬಂಧಪಟ್ಟಂತೆ 8 ವರ್ಷ ತನಕ ಅನುಭವ ಹೊಂದಿರ್ಬೇಕಂತೇಳಿ ಅವ್ರು ಕೊಟ್ಟಿರುವಂತ ರೂಲ್ಸ್ ಇದು. 8 ವರ್ಷ, 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ 5 ಅಲ್ಲ 6 ಅಲ್ಲ 8 ವರ್ಷ ತನಕ ಅನುಭವ ಬೇಕಾಗತ್ತೆ. ನಿಮಗೆ ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳಿಗೆ ಕರೆಕ್ಟ್ ಆಗಿ 8 ವರ್ಷ ತನಕ ಅನುಭವ ಇರಬೇಕು ಪೋಸ್ಟಿಗೆ ಸಂಬಂಧಪಟ್ಟಂತೆ. ಮತ್ತು ಪದವಿ ಪಾಸ್ ಆಗಿರಬೇಕು. ಇದ್ರ ಬಗ್ಗೆ ನಮಗೆ ಕರೆಕ್ಟ್ ಆಗಿ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಮತ್ತು ನೋಟಿಸ್ಗಳು ಅರ್ಜಿ ಸಲ್ಲಿಸುವಂತ ಸೆಂಟ್ರಲ್ ಗೌರ್ಮೆಂಟ್ ಇಂದ ರಿಲೀಸ್ ಮಾಡಿದಂತ ಈ ಒಂದು ನೋಟಿಸ್ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಸಿಗತ್ತೆ. ಚೆಕ್ ಮಾಡ್ಕೊಳ್ಳಿ.